ಕರುನಾಡಿನ ರಿಸಲ್ಟ್ ಬಗ್ಗೆ ನಾವು ಬರೋದಾದ್ರೆ ಕರುನಾಡಿನಲ್ಲಿ ಕಮಾಲ್ ಮಾಡಿಬಿಟ್ಟಿದೆ ಕಾಂಗ್ರೆಸ್. ಹೇಗೆ ಕಮಾಲ್ ಮಾಡ್ತು ಕರ್ನಾಟಕದಲ್ಲಿ, ಯಾಕೆ ಕಮಾಲ್ ಮಾಡ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಬಿಜೆಪಿ 25 ಸ್ಥಾನಗಳಿಂದ 17ಕ್ಕೆ ಇಳಿಕೆ ಆಗಿದೆ. ನೀವು 2019ರ ರಿಸಲ್ಟ್ ಅನ್ನ ನೋಡಿದಾಗ ಬಿಜೆಪಿ ಪಡ್ಕೊಂಡಂತ ಸ್ಥಾನಕ್ಕೂ ಈಗಿರುವಂತ ಸ್ಥಾನಕ್ಕೂ ವ್ಯತ್ಯಾಸ ಇದೆ. ಕಾಂಗ್ರೆಸ್ 1 ಸ್ಥಾನದಿಂದ 9 ಸ್ಥಾನಕ್ಕೆ ಏರಿಕೆ ಆಗಿದೆ. ಒಂದೇ ಸ್ಥಾನ ಬಂದಿದ್ದು ಕೆ ಸುರೇಶ್ ಅವರು. ಆದರೆ ಈ ಬಾರಿ 9 ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕಳೆದ ಬಾರಿ JDS 1 ಸ್ಥಾನ ಇತ್ತು, ಆದರೆ ಈ ಬಾರಿ 2 ಆಗಿದೆ. ಫಿನಿಕ್ಸ್ನಂತೆ ಮತ್ತೆ ಎದ್ದು ನಿಂತಿದೆ ಕಾಂಗ್ರೆಸ್. ವರ್ಕೌಟ್ ಆಯ್ತಾ CM ಹಾಗೆ DCM ತಂತ್ರಗಾರಿಕೆ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ನವರು ಈ ಲೋಕಸಭಾ ಚುನಾವಣಾ ಅನೌನ್ಸ್ ಆದಲಿಂದ ಹೇಳ್ತಾ ಇದ್ರು, ನಾವು ನಿರೀಕ್ಷೆ ಮಾಡಿದ್ದೀವಿ, ಜಾಸ್ತಿ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಸಮೀಕ್ಷೆಗಳು, ಬಹುತೇಕ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ಗಳು ಹೇಳಿದ್ದು ಒಂದೇ ಸೀಟು ಬರುತ್ತೆ ಅಂತ. ಚಾಮರಾಜನಗರ ಸುನೀಲ್ ಬೋಸ್ ಮಾತ್ರ ಗೆಲ್ತಾರೆ ಅನ್ನುವಂಥ ರೀತಿಯಲ್ಲಿಯೇ ಸಮೀಕ್ಷೆಗಳು ಬಂದಿದ್ದು. ಆದರೆ ಕಾಂಗ್ರೆಸ್ನ ನಾಯಕರು ಮಾತ್ರ ನಾವ್ಯಾರೂ ಈ ಸಮೀಕ್ಷೆಯನ್ನು ನಂಬಲ್ಲ, ನಮ್ಮ ರಿಸಲ್ಟೇ ಬೇರೆ ಇದೆ, ನಮಗೆ ಗೊತ್ತಿದೆ, ಗ್ರೌಂಡಲ್ಲಿ ವರ್ಕ್ ಮಾಡಿದ್ದೀವಿ, ನಮಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ರು. ಒಂದು ರೀತಿಯಾಗಿ ಮ್ಯಾಜಿಕ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, BJP 25 17 ಎಲ್ಲೋ ಒಂದು ಕಡೆಯಲ್ಲಿ ಬಿಜೆಪಿಯವರು ಓವರ್ ಕಾನ್ಫಿಡೆಂಟ್ನಲ್ಲಿ ಮೈ ಮರೆತು ಬಿಟ್ರಾ, ಅಥವಾ ಯಾವುದೋ ಒಂದಷ್ಟು ವಿಚಾರಗಳಿಗೆ ಜೋತು ಬಿದ್ದು ಬಿಟ್ರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇರೋದು. ಕೆಲವರು ಮೋದಿಯವರ ವರ್ಚಸ್ಸಿನಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸನೇ ಮಾಡಲಿಲ್ವಾ, ಅಥವಾ ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಈ ವಿಚಾರವನ್ನೇ ನಾವು ಎಲೆಕ್ಷನ್ ಕೊನೆಯವರೆಗೂ ಎಳೆದು ಅದ್ರ ಲಾಭವನ್ನು ಪಡ್ಕೊಂಡು ಗೆದ್ದು ಬಿಡ್ತೀವಿ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಿದ್ದೇ ಇಲ್ಲಿ ತಪ್ಪಾಯ್ತಾ? BJP ಬಹಳಷ್ಟು ಸೀಟನ್ನು ಕಳ್ಕೊಂಡಿರೋದಂತೂ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಇನ್ನು ಕಾಂಗ್ರೆಸ್ಗೆ ಏನೇನು ವರದಾನ ಆಯಿತು ಅಂತ ನೋಡ್ತಾ ಹೋದಾಗ CM ಮತ್ತು DCM ಬಹಳ ಅಳೆದು ತೂಗಿ ಟಿಕೆಟನ್ನು ಅನೌನ್ಸ್ ಮಾಡ್ತಾರೆ. 4-5 ಬಾರಿ ಮೀಟಿಂಗ್ ಆಗುತ್ತೆ, ಹೆಸರುಗಳು ಫೈನಲೈಸ್ ಮಾಡ್ಕೊಳ್ತಾರೆ, ಸಮೀಕ್ಷೆಗಳನ್ನು ಮಾಡಿಸ್ಕೊಳ್ತಾರೆ. ಅಭ್ಯರ್ಥಿಗಳ ಹೆಸರು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಗ್ರೌಂಡ್ ರಿಪೋರ್ಟನ್ನು ತರಿಸ್ಕೊಳ್ತಾ ಇದ್ರು. ಒಂದು ಕಡೆಯಲ್ಲಿ ACC ಅಧ್ಯಕ್ಷರ ಕಡೆಯಿಂದ ಸಮೀಕ್ಷೆಗಳಾಗ್ತಾ ಇತ್ತು, ಆ ಕ್ಷೇತ್ರದಲ್ಲಿ ನಿಲ್ಬೋದಾ ನಿಲ್ಲಬಾರ್ದಾ, ಕಾಂಗ್ರೆಸ್ಗೆ ಹೆಂಗಿದೆ, ಯಾರನ್ನು ಹಾಕಬೇಕಾಗತ್ತೆ ಅನ್ನೋದು. ಅದಾದಮೇಲೆ CM ಕಡೆಯಿಂದ ಒಂದ್ಸಲ ಸಮೀಕ್ಷೆ ಆಗ್ತಾ ಇತ್ತು, DCM ಕಡೆಯಿಂದ ಒಂದ್ಸತಿ ಸಮೀಕ್ಷೆ ಆಗ್ತಾ ಇತ್ತು. ಸೊ ಹೀಗೆ ಸಮೀಕ್ಷೆಗಳ ಮೇಲೆ ಸಮೀಕ್ಷೆಗಳನ್ನು ಮಾಡ್ಕೊಳ್ತಾ ಇದ್ರು. ಇಲ್ಲಿ ಕಾಂಗ್ರೆಸ್ಗೆ ಟಫ್ ಫೈಟ್ ಇದೆಯಾ, ಹಾಗಿದ್ರೆ ಯಾವ ಅಭ್ಯರ್ಥಿಯನ್ನು ಹಾಕಬೇಕಾಗತ್ತೆ, ಇಲ್ಲಿ ಕಾಂಗ್ರೆಸ್ ಆರಾಮಾಗಿ ಗೆಲ್ಲತ್ತಾ, ನಾವು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಓಡಾಡಬೇಕಾಗತ್ತೆ, ಯಾವ ಕ್ಷೇತ್ರಕ್ಕೆ ಹೆಚ್ಚು ಎಫೆಕ್ಟನ್ನು ಹಾಕಬೇಕಾಗತ್ತೆ. ಸೊ ಇದೆಲ್ಲವನ್ನ ನಾಯಕರುಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ರು. ಆ ವರ್ಕೌಟ್ ಇದೆಯಲ್ಲ, ಆ ವರ್ಕೌಟ್ ಇಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಕಾಂಗ್ರೆಸ್ನ ಕಮ್ ಬ್ಯಾಕ್ ಸ್ಟೇಟ್ ಮತ್ತು ನ್ಯಾಷನಲ್ ಅಲ್ಲಿ ನಾವು ನೋಡಿದಾಗ ಬಹಳ ಅದ್ಭುತವಾಗೇ ಇದೆ BJPಗೆ ಹೋಲಿಸಿದ್ರೆ. ಯಾಕಂದ್ರೆ BJP ನಾಯಕರುಗಳು ಬಹಳ ಓವರ್ ಕಾನ್ಫಿಡೆನ್ಸ್ನಲ್ಲಿ ಇದ್ರು. ನಾವು ಗೆಲ್ತೀವಿ, ಕೆಲಸ ಮಾಡದಿದ್ರು ಪರವಾಗಿಲ್ಲ, ಒಂದು ಹೆಸರಿನ ಆಧಾರದ ಮೇಲೆ ಅಥವಾ ಒಂದು ವಿಚಾರದ ಆಧಾರದ ಮೇಲೆ ಖಂಡಿತವಾಗಿಯೂ ಓಟು ಬಿದ್ದೇ ಬೀಳತ್ತೆ ಅಂತ. ಆದರೆ BJPಯ ನಾಯಕರುಗಳ ಆ ಲೆಕ್ಕಾಚಾರ ತಲೆ ಕೆಳಗಾಗಿರೋದು ಇಲ್ಲಿ ಕಂಪ್ಲೀಟ್ ಆಗಿ ಕಾಣ್ತಾ ಇದ್ದೀವಿ. ಸೊ ಕಾಂಗ್ರೆಸ್ಗೆ ಒಂದಷ್ಟು ವಿಚಾರಗಳು ವರದಾನ ಆಗಿದೆ. ಅದರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಂದಂಥ ರಿಸಲ್ಟ್ ಆಗಿರ್ಬೋದು, ಅಥವಾ ಈ ಫ್ರೀ ಯೋಜನೆಗಳು ಕೂಡ ಕೈ ಹಿಡಿದಿದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ.